ಜೀವನದಲ್ಲಿ ನಾವು ಹಲವಾರು ಜನರನ್ನ ಭೇಟಿ ಮಾಡ್ತೇವೆ, ಹಲವಾರು ಸಹಾಯವನ್ನು ಪಡೆಯುತ್ತೇವೆ. ಅದರಲ್ಲಿ ಕೆಲವೊಂದು ಸಹಾಯ ಮಾತ್ರ ನಮ್ಮ ಜೀವನ ಪೂರ್ತಿ ಮರೀಲಿಕ್ಕೆ ಸಾಧ್ಯವಾಗುವುದಿಲ್ಲ. ನಾವು ತುಂಬಾ ಕಷ್ಟದಲ್ಲಿದ್ದಾಗ ಒಂದು ತುತ್ತು ಅನ್ನ ಕೊಟ್ಟ ಆ ಒಂದು ಕೈ, ಆ ಒಂದು ಅನುಭವ, ಅದೊಂದು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ಹೃದಯದಿಂದ ಮಾತ್ರ ಅನುಭವಿಸಬಹುದು, ಹಣದಿಂದ ಅಳಿಲಿಕ್ಕೆ ಸಾಧ್ಯವೇ ಇಲ್ಲ. ಅಂತ ಒಂದು ಋಣ ಇದೆ ಅಂತ ಹೇಳಿದ್ರೆ ಅದೊಂದು ಊಟದ ಋಣ ಮಾತ್ರ. ಇವತ್ತು ನಾವು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಲಿ, ಎಷ್ಟೇ ಹಣ ಮಾಡಿರ್ಲಿ, ಎಷ್ಟೇ ಹೆಸರು ಮಾಡಿರ್ಲಿ, ಆದ್ರೆ ಅಂದಿನ ಆ ದಿನಗಳನ್ನ ನಾವು ಯಾವತ್ತೂ ಮರಿಬಾರದು. ನಾವು ಕಷ್ಟದಲ್ಲಿದ್ದಾಗ ಕೆಲವರು ಬಂದು ಹಣದ ಸಹಾಯವನ್ನು ಮಾಡ್ತಾರೆ. ಹಣದ ಸಹಾಯ ಬಿಡಿ, ಆದ್ರೆ ಊಟ ಕೊಟ್ಟು ನಮ್ಮ ಹಸಿವನ್ನ ತಣಿಸಿದವರು, ಅಂಥವರನ್ನ ನಾವು ಯಾವತ್ತೂ ಮರಿಬಾರದು. ನಮ್ಮ ಖುಷಿಯ ದಿನಗಳಿದೆ ಅಲ್ವಾ, ಆ ದಿನಗಳಲ್ಲಿ ಅಂತಹ ನೆನಪನ್ನ ಯಾವತ್ತೂ ನಾವು ಮೆಲುಕು ಹಾಕಬೇಕು. ಅದಕ್ಕಾಗಿಯೇ ಇವತ್ತಿನ ಈ ವಿಡಿಯೋ ಊಟದ ಋಣ ಮರಿಬೇಡ ಎಂಬುದರ ಬಗ್ಗೆ ಮಾತಾಡ್ತಾ ಇದ್ದೇನೆ. ನಿಮ್ಮ ಜೀವನದಲ್ಲೂ ನಿಮ್ಗೆ ಇಂಥ ಒಂದು ಅನುಭವ ಆಗಿದ್ದರೆ ಕಮೆಂಟ್ಸ್ ಅಲ್ಲಿ ನಿಮ್ಮ ಅನುಭವವನ್ನು ನನ್ನ ಜೊತೆ ನೀವು ಹಂಚ್ಕೋಬಹುದು. ಹಸಿವಿನ ಮೌಲ್ಯ ಯಾರಿಗೆ ಗೊತ್ತಾಗುವುದು ಅಂತ ಹೇಳಿದ್ರೆ, ಒಂದು ಊಟಕ್ಕೂ ತುಂಬಾ ಪರದಾಡ್ತಾರಲ್ಲ, ತುಂಬಾ ಕಷ್ಟ ಇದೆ ಅಂಥವರಿಗೆ ಮಾತ್ರ ಒಂದು ಹಸಿವಿನ ಮೌಲ್ಯ ಗೊತ್ತಾಗುವುದು. ಒಂದು ತುತ್ತು ಅನ್ನ ಒಂದು ಎಷ್ಟು ದೊಡ್ಡ ಸಹಾಯ ಮಾಡ್ತದೆ. ಒಂದು ಹಸಿವಲ್ಲಿ ಇದ್ದವರಿಗೆ ನೀವು ಹೋಗಿ ಒಂದು ಊಟ ಒಂದು ಕೊಡಿ, ಅವರಿಗೆ ಕಣ್ಣಲ್ಲಿ ನೀರು ಕೂಡ ಬರ್ಬೋದು. ಹಸಿವಿನ ಮೌಲ್ಯ ಅವರಿಗೆ ಮಾತ್ರ ಗೊತ್ತಿರುವುದು. ಊಟ ಅಂದ್ರೆ ಅದೊಂದು ಕೇವಲ ಆಹಾರ ಅಲ್ಲ, ಅದೊಂದು ಪ್ರೀತಿ, ಅದೊಂದು ಕಾಳಜಿ, ಅದೊಂದು ಮಾನವೀಯತೆ, ಒಬ್ಬರ ಬದುಕನ್ನೇ ಉಳಿಸುವ ಒಂದು ಶಕ್ತಿ. ಕಷ್ಟದ ಸಮಯದ ಊಟ ಅಂದ್ರೆ ಏನಂತ ಹೇಳಿದ್ರೆ, ಕಷ್ಟದಲ್ಲಿದ್ದಾಗ ನಾವು ಕಷ್ಟದಲ್ಲಿದ್ದಾಗ ಬೇರೆಯವರು ಬಂದು ನಮ್ಗೆ ಕೊಟ್ಟ ಅದೊಂದು ಊಟವನ್ನು ಮರೆಯುವುದಂದ್ರೆ ನಾವು ದೇವರನ್ನೇ ಮರೆತ ಹಾಗೆ. ನೆನಪಿನ ಮಹತ್ವ ಇರಬೇಕು. ಇವತ್ತು ನಾವು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಲಿ, ಎಷ್ಟೇ ಹಣ ಮಾಡಿರ್ಲಿ, ಆದ್ರೆ ಅಂತಹ ಒಂದು ಸಹಾಯವನ್ನ ಯಾವತ್ತೂ ಮರಿಬಾರದು. ಎಷ್ಟೇ ಯಶಸ್ಸು ನಮ್ಮ ಜೊತೆ ಇದ್ರೂ ಕೃತಜ್ಞತೆ ನಮ್ಮ ಮನಸ್ಸಿನಲ್ಲಿ ಇರಬೇಕು. ಹಣದಿಂದ ಅಂತಹ ಸಹಾಯವನ್ನ ನಾವು ಯಾವತ್ತೂ ಒಂದು ತೀರಿಸಲಿಕ್ಕೆ ಸಾಧ್ಯವೇ ಆಗುದಿಲ್ಲ. ಇದೊಂದು ಸಹಾಯ ಉಂಟಲ್ಲ, ತೀರಿಸಲಾರದ ಸಹಾಯ, ಅದೊಂದು ತೀರಿಸಲಾರದ ಋಣ. ಅದನ್ನ ನಾವು ಹಣದಲ್ಲಿ ಮೌಲ್ಯ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಅಂಥವರನ್ನ ನಾವು ಮರಿಲೇಬಾರದು. ಅಂಥವರನ್ನ ನಾವು ಮನಸ್ಸಿನಲ್ಲಿ ಪೂಜೆ ಮಾಡಬೇಕು. ನಿನಗೆ ಸಹಾಯ ಮಾಡಿದವರನ್ನ ನೀನು ಮರೆತ್ರೆ ಅದು ಅಹಂಕಾರ ಆಗತ್ತೆ. ಆದ್ರೆ ನೀನು ಅದೇ ನೆನಪಲ್ಲಿ ಇಟ್ಕೊಂಡ್ರೆ ಅದೇ ನಿಜವಾದ ಮಾನವೀಯ ಆಗತ್ತೆ. ನೀನು ಅಂತಹ ಒಂದು ಸಹಾಯವನ್ನ ನೀನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ, ಅದು ಬಿಟ್ಟು ಬಿಡಿ. ಆದ್ರೆ ನೀನು ಇನ್ನೊಬ್ಬರಿಗೆ ಸಹಾಯ ಮಾಡಿದ್ರೆ, ಇನ್ನೊಬ್ಬರ ಹಸಿವನ್ನ ನೀನು ತಣಿಸಿದ್ರೆ ಅದೇ ನಿಜವಾದ ಕೃತಜ್ಞತೆ. ಊಟದ ಋಣ ಮರೆಯುವುದು ಅಂದ್ರೆ ಮಾನವೀಯತೆಯನ್ನೇ ಮರೆತ ಹಾಗೆ. ಹಣದಿಂದ ಎಲ್ಲವನ್ನ ತೀರಿಸಬಹುದು, ಆದ್ರೆ ಒಂದು ತುತ್ತು ಊಟದ ಋಣವನ್ನ ನಾವು ಯಾವತ್ತೂ ತೀರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅಂತದನ್ನ ಮರಿಲಿಕ್ಕೆ ಕೂಡ ಸಾಧ್ಯವಿಲ್ಲ. ಒಂದು ವೇಳೆ ನೀವು ಮರೆತಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ನೀವೇ ಮಾಡಿದ ದ್ರೋಹ ಅಂತ ಹೇಳಬಲ್ಲೆ. ಯಾವತ್ತು ನೆನ್ಪಿಟ್ಕೊಳ್ಳಿ, ಒಂದು ಊಟದ ಋಣ, ನಿಮಗೆ ಕೊಟ್ಟ ಊಟದ ಋಣವನ್ನ ನೀವು ಹೇಗೋ ತೀರಿಸ್ಲಿಕ್ಕೆ ಆಗಲ್ಲ. ಆದ್ರೆ ಬೇರೆಯವರಿಗೆ ಸಹಾಯ ಮಾಡಿ, ಬೇರೆಯವರ ಹಸಿವನ್ನ ನೀವು ನೀಗಿಸಿದ್ರೆ ಮಾತ್ರ ನಿಮಗೆ ನೀವೇ ಅದೇ ನಿಜವಾದ ಕೃತಜ್ಞತೆ ಅಂತ ಹೇಳುತ್ತಾ ಈ ವಿಡಿಯೋವನ್ನು ನಾನು ಕೊನೆಗೊಳಿಸ್ತಾ ಇದ್ದೇನೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ, ನಿಮ್ಮ ಕುಟುಂಬದವರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ನನ್ನ ಚಾನಲ್ ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಹೊಸ ಒಂದು ವಿಚಾರ ಜೊತೆ ಮತ್ತೆ ಸಿಗುತ್ತೇನೆ. ಶುಭವಾಗಲಿ.